ಬೀಜ ವಿತರಣೆ ಮಾಡಿದ ಪ್ರತಿಷ್ಠಿತ ಟಾಟಾ ಕಂಪನಿಯ ಧಾನ್ಯ ಮೆಕ್ಕೆಜೋಳ ವಿರುದ್ಧ ಹೊಳಲ್ಕೆರೆ ತಾಲೂಕಿನ ಚಿನ್ನಪಟ್ಟಣದ ಗ್ರಾಮದಲ್ಲಿ ನಡೆದಿದ್ದು ಕಂಪನಿಯ ವಿರುದ್ಧ ರೈತರ ಆಕ್ರೋಶ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನೇಶ್ವರಪ್ಪ ಅವರು ಮಾತನಾಡಿ, ಈಗಾಗಲೇ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ರೈತರಿಗೆ ವಂಚನೆ ಮಾಡಿದ ಟಾಟಾ ಕಂಪನಿಯ ಕಳಪೆ ಧಾನ್ಯ ಬೀಜವನ್ನು ನೀಡಿದ್ದಾರೆ. ಸುಮಾರು 800 ಎಕರೆಯಷ್ಟು ಬಿತ್ತನೆ ಮಾಡಿ ಸಾಲದಲ್ಲಿ ರೈತರು ಸಿಲುಕಿದ್ದಾರೆ. ಇಂತಹ ಕಂಪನಿಗಳು ಸರ್ಕಾರಗಳು ಪರವಾನಗಿ ನೀಡಬಾರದು ಅಂತ ಎಚ್ಚರಿಸಿದ್ದಾರೆ. ಇದೇ ರೀತಿ ಮುಂದುವರೆದರೆ ರೈತರು ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಆದ ಉಮೇಶ್ ಮಾತನಾಡಿ, ಭೂ ವಿಜ್ಞಾನಿಗಳು ಪರಿಶೀಲನೆ ಮಾಡಿ ಬಿತ್ತನೆ ಬೀಜದಲ್ಲಿ ಕಳಪೆ ಮಾಡಿದೆ ಎಂದು ವರದಿ ಮಾಡಿದ್ದಾರೆ. ಕೃಷಿ ಸಚಿವರು ಕಂಪನಿ ವಿರುದ್ಧ ಎಚ್ಚರಿಕೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಗ್ರಾಮಸ್ಥರು. ನಾಗರಾಜ್ ಕೆ ಹೊಳಲ್ಕೆರೆ. ಲಿಂಗರಾಜು ಅಂದ್ಬಿಟ್ಟು ನಮ್ದು ಬಂದು ಚನ್ನಪಟ್ಟಣ. ನಾವು ಈಗ 7-8 ವರ್ಷದಿಂದಲೂ ಧಾನ್ಯ ಬೀಜನೇ ಹಾಕ್ಯಂತ ಬಂದ್ವಿ. ಒಳ್ಳೆ ಬೆಳೆ, ಒಳ್ಳೆ ಇಳುವರಿ ಬಂದಿತ್ತು. ಅವ್ರು ಹೇಳ್ದಂಗೆ ಇಳುವರಿ ಬರೋದು. ಈ ವರ್ಷ ಅದು ಅವ್ರು ಹೇಳ್ದಂಗೆ ಇಳುವರಿನೂ ಇಲ್ಲ. ಆಮೇಲೆ ಆ ಬೀಜದಲ್ಲಿ ಸೈನ್ಸ್ ಶೀಟ್ ಹೇಳಿದಂತೆಯೇ ಕಳಪೆ ಬೀಜ ಬಂದುತ್ತೆ. ಬೀಜದಾಗೆ ಮಿಶ್ರ ಮಾಡಿದ್ದಾರೆ. ಹೋದನೇ ವರ್ಷದ ಉಳಿದ ಬೀಜನ ಈ ವರ್ಷ ಅದರೊಳಗೆ ಮಿಕ್ಸ್ ಮಾಡಿ $1107 ಅಂತ ಹೇಳ್ಬಿಟ್ಟು ಧಾನ್ಯ ಗೋಲ್ಡ್ ಅಂತ ಮಾಡಿ ಕೊಟ್ಟಿದ್ದಾರೆ. ಇದು ಮಾಡಿರೋದು ಕಂಪ್ನಿಯವ್ರದ್ದೇ ಮೇಯ್ನ್ ಮಿಸ್ಟೇಕ್ ಇರೋದು. ಇದು ಹಂಗಾಗಿ ಬೆಳೆ ಸರಿಯಾಗಿ ಬಂದಿಲ್ಲ. ಪೂರ್ತಿ ಅರ್ಧ ಬೆಳೆನೂ ಬಂದಿಲ್ಲ. ರೈತರಿಗೆ ಇದರಿಂದ ಭಾಳ ನಷ್ಟ ಆಗಿದೆ. ಅದನ್ನು ಕೇಳಿ ಡಿಸ್ಟ್ರಿಕ್ಟ್ ಸೇಲ್ಸ್ ಮ್ಯಾನೇಜರ್ಗೆ ಹೇಳಿದರೆ ಅವರು ನೀವೇನು ಸೈನ್ಸ್ ಶೀಟ್ ಅಲ್ಲ ಹೇಳೋಕ್ಕೆ ಸೈನ್ಸ್ ಶೀಟ್ ಬಂದು ವರದಿ ಕೊಡಲಿ, ಆ ವರದಿ ಪ್ರಕಾರ ಅದೇನಾಗುತ್ತೆ ನಾವು ನೋಡ್ತೀವಿ ಅಂತ ಹೇಳೋದು. ಈಗ ವರದಿ ಕೊಟ್ಟು ಅವ್ರಿಗೆ ಫೋನ್ ಮಾಡಿದರೆ ಮತ್ತು ನಿಮ್ಮ ಹೆಂಗದ ವರದಿ ನಿಮ್ಮ ಕೈಯಾಗೈತೆ, ಆಧಾರ ಐತೆ, ನೀವು ಅದೇ ಮುಂದಿನ ಕ್ರಮ ಜಡ್ಜ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳಿ ಅವರು ಬರ್ತಾ ಇಲ್ಲ. ಮುಂದಿನ ಹೋರಾಟ ನಿಮ್ದು ಹೆಂಗಿರುತ್ತೆ? ನಮ್ಮ ಮುಂದಿನ ಹೋರಾಟ ಅಂತಂದ್ರೆ ಇನ್ನೇನಿಲ್ಲ. ಈಗ ನೆಕ್ಸ್ಟ್ ಇನ್ನ ಇದೊಂದೇ ಊರಲ್ಲ. ಈಗ ಎಮ್ಮೆನೂರು, ಚಿಕ್ಕೆಮ್ಮೆನೂರು, ಹಿರೇಮೆನೂರು ಇದೇ ತರ ಐತೆ. ನಾವು ಈ ತರ ಹೋಗ್ತಾ ಇದೀವಿ ಅಂತ ಹೇಳಕ್ಕೆ ಅವ್ರೇನು ಹಣ ಬೇಡ, ಈ ಸತಿ ಹಿಂಗೆ ಹೋಗೋದು ಬೇಡ. ನಾವು ಈಗ ಅವ್ರು ಏನೈತೆ ಅದನ್ನ ಮಾಡ್ಕೊಳ್ಳಿ, ನಮ್ಗೇನು ರೆಮಿಡಿ ಸಿಗಲ್ಲ ಇದರಿಂದ. ನೆಕ್ಸ್ಟ್ ಅವರು ಬೀಜವ ಇದಕ್ಕೆ ಬಿಡ್ತಾರೆ, ಸೇಲ್ಸಿಗೆ ಬಿಡ್ತಾರಲ್ಲ, ಅವಾಗ ಯಾವುದೇ ಅಂಗಡಿಗೂ ಮಾರಕ್ಕೆ ಬಿಡೋದು ಬೇಡ. ಎಲ್ಲ ರೈತರ ಸಂಘದಿಂದ ಉಗ್ರವಾದ ಹೋರಾಟ ಮಾಡಿ ಆ ಕಂಪ್ನಿದ ಮಾರದಂಗೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಬದ್ಧವಾಗಿ ಎಲ್ಲರೂ ರೈತರು ಹೋಗಕ್ಕೆ ರೆಡಿ ಇದ್ದೀವಿ. ಟೋಟಲ್ ಎಷ್ಟು ಎಕರೆ ಆಗಿರ್ತಾರೆ ಇಲ್ಲಿ? ಒಂದು 160ರಿಂದ 170 ಎಕರೆ ಈಗ ನಾವು ಕೊಟ್ಟಿರೋದು. ಕೊಡದಲ್ಲೇ ಇರೋ ರೈತರದು ಹೆಚ್ಚು ಕಡಿಮೆ ಒಂದು 200 ಎಕರೆ ಐತಿ. ಇನ್ನೂ ಕೊಟ್ಟಿಲ್ಲ. ಬಂದಿರೋದು ಒಂದು 163 ಎಕರೆ ರಿಪೋರ್ಟ್ ಐತಿ. ಇನ್ನು ಉಳಿಕೆದಾರ ಅವ್ರಿಗೆ ಗೊತ್ತಾಗಲ್ಲ, ಅವ್ರೇನು ಕೊಡ್ತಾರೆ ಇವ್ರೇನು ಕೊಡ್ತಾರೆ. ರೈತರೇ ಸುಮ್ಮನಾದ್ರು. ಅವರು ರೈತರೇ ನೀವು ಕೊಡ್ರಿ ಅಂತ. ನಾವು ನೋಡೋಣ ಏನಾಗುತ್ತೆ ಇದು ಅಂತ ಹೇಳ್ಬಿಟ್ಟು ಹೊರಗೆ ಹೊರಟು ಕೊಟ್ಟಿದ್ದೀವಿ. ಇಷ್ಟು ಇನ್ನು ಭಾಳ ಜನ ರೈತರು ಕೊಡ್ದಲೇ ಇದ್ದಾರೆ. ಇಷ್ಟಕ್ಕೆ ಕೊಟ್ರೆ ಅವ್ರು ಏನು ಹೇಳ್ತಾರೆ, ನೆಕ್ಸ್ಟು ನಿಮಗೆ ಕಂಪ್ನಿಯಿಂದ ಯಾರು ಪದ್ಮರಾಜ್ ಅಂತ ಹೇಳ್ಬಿಟ್ಟು ಸೇಲ್ಸ್ ಮ್ಯಾನೇಜರ್ನ ಫೋನ್ ಮಾಡಿ ಕೇಳಿದ್ವಿ. ಅವ್ರೇನು ಹೇಳಿದರು, ಇದೆಲ್ಲ ವರದಿ ಬಂದ ಮೇಲೆ ಇವ್ರ ಕೈಯಾಗ ವರದಿ ತರೋಕ್ಕಾಗಲ್ಲ ರೈತರ ಕೈಲಿ ಅಂತ ತಿಳ್ಕೊಂಡಿದ್ರು. ತಂದ ಮೇಲೆ ನಿಮಗೆ ಮುಂದಿನ ಸತಿಗೆ ಬೀಜ ಗೊಬ್ಬರ ಒಂದೊಂದು ಎಕರೆಗೆ ಏನು ಬರ್ತದೆ ಡೆಮೋ ಬೀಜ ಅದನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅಷ್ಟನ್ನು ಏನು ತುಟಿಗೆ ಬೆಲ್ಲ ವರ್ಷ ಇದು ಈಗ ಆಗಿರೋ ಲಾಸಿನ ಬಗ್ಗೆ ಏನು ಮಾತಾಡ್ತೀವಿ? ಏನು ಈಗ ಆಗಿರೋ ನಷ್ಟಕ್ಕೇನು ಇಲ್ಲ ಅವ್ರು ಕೊಡೋಕ್ಕೆ. ಬೀಜ ಗೊಬ್ಬರ ಕೊಡ್ತೀವಿ. ಅವ್ರಿಗೂ ನೆಕ್ಸ್ಟ್ ಅವ್ರು ಅಲ್ಲಿಂದ ಹೋದ್ರು ಅಂತ ಬೇರೆಯವ್ರು ಬಂದಿರ್ತಾರೆ, ನಾವು ಹೋಗಿ ಯಾರನ್ನು ಕೇಳಬೇಕು? ಅದಕ್ಕೆ ಮುಂದಿಗೆ ಏನು ಈಗ ಇವ್ರು ಅವ್ರೇನಾರ ಬಂದು ರೈತರ ಹತ್ರ ಏನಾರ ಇದು ಮಾಡಿ ಏನಾರ ಮಾಡಿದ್ರೆ ರಿಪೋರ್ಟ್ ಆಗಿತ್ತು. ಅದನ್ನೇ ನಡೀತಿತ್ತು. ಬರ್ರಿ ಈ ಕಡೆಗೆ ನಡ್ರಿ ನೀವು.
ಅವ್ನು ಬೀಡಿ ಸೇದ್ಬೇಕು ಫಸ್ಟ್ ಶಂಕರಣ್ಣ ಒಂಚೂರು ಮುಂದಕ್ಕೆ ತಿಂತ್ಕೊಳ್ಳಯ್ಯ ಫಸ್ಟ್ ಕಾಣರ್ ಮುಂದಕ್ಕೆ ಒಂಚೂರು ಇರುತ್ತಲ್ಲಪ್ಪ